ನಮಸ್ತೆ ಯಜಮಾನ್ರಿ. ನಮಸ್ಕಾರ, ಹೇಳಪ್ಪ. ನನಗೊಂದ್ ಕೆಲಸ ಬೇಕಾಗಿತ್ತು ಯಜಮಾನ್ರಿ. ನೀ ಏನ್ ಓದಿದಪ್ಪ? M.Com ಓದಿನಿ ಯಜಮಾನ್ರಿ. M.Com ಎಲ್ಲ ಅಷ್ಟೆಲ್ಲ ಓದಿ ಎಲ್ಡಿಂಗ್ ಕೆಲಸ ಮಾಡಕ್ ಆಗತ್ತ? ನನ್ನ ಪರಿಸ್ಥಿತಿ ಯಾವ ಕೆಲಸ ಕೊಟ್ರು ಮಾಡ್ತೀನಿ ಯಜಮಾನ್ರಿ. ಇಷ್ಟ ಹಾರ್ಡ್ ವರ್ಕ್ ಇರುತ್ತೆ, ಇದೆಲ್ಲ ಮಾಡಕ್ ಆಗಲ್ಲ. ನೀನು ಹಂಗ ಅನ್ನಬೇಡ್ರಿ, ನನ್ ತುಂಬಾ ಪರಿಸ್ಥಿತಿ ಯಜಮಾನ್ರಿ. ನೋಡ್ರಿ ನಿನ್ನಿಂದಲ್ಲ ಆಗಲ್ಲ, ಮಾಡಕ್ ನೋಡ್ರಿ ಯಜಮಾನ್ರಿ, ಜಾಸ್ತಿ ಆಗಲ್ಲ. ಎಷ್ಟು ಹುಡುಗರು ಇದ್ರೆ ಆಗಲ್ಲ. ಪರಿಸ್ಥಿತಿ ತುಂಬಾ ಕಠಿಣ ಪರಿಸ್ಥಿತಿ ಯಜಮಾನ್ರಿ. ಯಾವ್ದು ಇರುತ್ತ ಏನ್ ಓದಿದ್ಯಾ? ಹೋಗು ಬೇಗ ಜಗ ತಿಳಿದ್ ನೋಡ್, ಹೋಗು. ಏ ಮಂಜ ರೆಡಿ ಮಾಡ ಬಂತಲ್ಲ. May coming, sir? ನಮಸ್ತೆ ಸರ್. ಸರ್, ನಿಮ್ ಸ್ಕೂಲಲ್ಲಿ ಯಾವ್ದೊಂದು ವೇಕೆನ್ಸಿ ಖಾಲಿ ಐತೇನು ಸರ್? ರೆಸ್ಯೂಮ್ ತಂದಿದ್ಯಪ್ಪ? ಹಾ ಸರ್, ತಗೋರಿ ಸರ್, ತಂದೀನಿ ಸರ್. ಹೆಸರು? ಸಂಗಯ್ಯ ಅಂತ ಹೇಳಿ ಸರ್. ಏನ್ ಕ್ವಾಲಿಫಿಕೇಶನ್ ಏನಾಗಿದೆ? ಸರ್ ನಂದು M.Com ಮುಗ್ದ ಸರ್. ಮುಂಚೆ ಎಲ್ಲಾದ್ರೂ ಕೆಲಸ ಮಾಡಿದ್ಯಾನಪ್ಪ? ಇಲ್ಲ ಸರ್, ಯಾರು ಕೆಲಸ ಕೊಟ್ರೆ ತಾನೆ ಸರ್ ಮಾಡಕ. ನೋಡಕ್ ಒಳ್ಳೆ ಒಂಥರ ಕಾಣ್ತೀಯ. ಇವಾಗ ಪ್ರೆಸೆಂಟ್ ನಮ್ಮ ಹತ್ರ ವೇಕೆನ್ಸಿ ಖಾಲಿ ಇಲ್ಲ. ಹಂಗೇನಾದ್ರು ಖಾಲಿ ಆದ್ರೆ ಹೇಳಿ ಕಳಿಸ್ತೀನಿ. ಯಾವ್ದೊಂದು ಕೆಲಸ ಇದ್ರೆ ಮುಂದಿನ ತಿಂಗಳು ಬಂದ್ ಕಾಣೋಣ. ನೋಡಿ ಸರ್, ಯಾವ್ದೊಂದು. ಇಲ್ಲ, ಪ್ರೆಸೆಂಟ್ ಆಗಿ ಯಾವ್ದು ಖಾಲಿ ಇಲ್ಲಪ್ಪ ನಮ್ಮ ಹತ್ರ. ಇದ್ರೆ ನಾವು ಕೊಡ್ತಿದ್ನೇವೆ ಸರ್. ನೋಡಿ ಸರ್, ಪ್ಲೀಸ್ ಯಾವ್ದು ಕೆಲಸ ಇದ್ರೆ ಕೊಡ್ರಿ ಸರ್ ನಿಮ್ಮಲ್ಲಿ. ನೋಡ್ರಿ ಸರ್, ದಯವಿಟ್ಟು ನೋಡಿ ಸರ್, ನನ್ನ ಪರಿಸ್ಥಿತಿ ತುಂಬಾ ಕಠಿಣ ಐತಿ ಸರ್. ವಾಚ್ಮ್ಯಾನ್, ಏನ್ ಮಾಡೋಣ, ಅಪ್ಪ ಅಮ್ಮಗ ಆರಾಮಿಲ್ಲ. ಜೀವನದಲ್ಲಿ ಓದು ಒಂದು ಶಕ್ತಿ, ಆದ್ರೆ ನನ್ ಜೀವನದಲ್ಲಿ ನಿಶಕ್ತಿ ಆಗ್ಬಿಟ್ಟದಣ್ಣ. ಬದುಕು ಅಂದ್ಕೊಂಡಂಗಿಲ್ಲ ಅಣ್ಣ, ಹೊಂದ್ಕೊಂಡು ಹೋಗ್ಬೇಕು. ಮುಂದೆ ಏನ್ ಮಾಡ್ಬೇಕಂತ ಮಾಡಿದ್ದೆ? ಯಾರ್ದೋ ಮಾತು ಕೇಳಿ ಅಣ್ಣ, ಬೀದಿ ಬೀದಿ ತಿರುಗಿ ಕೆಲ್ಸ ಕೇಳಿದಣ್ಣ, ಯಾರು ಕೆಲ್ಸ ಕೊಟ್ಟಿಲ್ಲ ಅಣ್ಣ. ಏನ್ ಮಾಡ್ಬೇಕಣ್ಣ ಗೊತ್ತಾನೆ ಆಗಚ್ಚಿಲ್ಲ. ಎಲ್ಲಾರನ್ನ ಕೇಳಿದ್ ಒಬ್ರನ್ನ ಕೆಲ್ಸ ಕೊಡಕಚ್ಚಿಲ್ಲ ಅಣ್ಣ. ಏನ್ ಮಾಡ್ಬೇಕಣ್ಣ? ಬಸ್ ಸ್ಟ್ಯಾಂಡ್ ಅಲ್ಲಿ ಮೂಟೆ ಹೋರನೆ ನೆಮ್ಮದಿ ಆಗಿರ್ತಾನ. ಮೂಟೆಗಟ್ಲೆ ಪುಸ್ತಕ ಓದಿನಣ್ಣ, ನಾನ್ ನೆಮ್ಮದಿ ಆಗಿಲ್ಲ ಅಣ್ಣ. ಬೀದಿ ಬೀದಿ ತಿರುಗಿಡ ನೌಕರಿ ಸಿಗ್ತಿಲ್ಲ ಅಣ್ಣ. ಮುಂದೆ ಏನ್ ಮಾಡ್ಬೇಕಂತ ಮಾಡಿದ್ದೆ? ಏನಾದ್ರು ಮಾಡ್ತೀನಣ್ಣ. ಸಮಯ ಕೆಟ್ಟಾಗ ಮನುಷ್ಯನಾಗಿರೋದಿಲ್ಲ ಅಣ್ಣ. ಆಯ್ತು ಗೆಳೆಯ, ಬರ್ತೀನಿ. ಸರಿ ಸರಿ. ಏನ್ರಿ ನೀವು ಯಾವಾಗ್ಲೂ ಸಿಂಗಾರ ಮಾಡ್ಕೊಂಡು ಹೊರಗಡೆ ಹೋಗೋದೇ ಆಯ್ತು. ಮನೇಲಿ ಒಬ್ಳು ಹೆಂಡತಿ ಇದ್ದಾಳೆ ಅನ್ನೋದು ಸ್ವಲ್ಪ ಕೊಬ್ಬರ ಐತೆ ನಿಮಗೆ? ಅಲ್ರಿ, ನಿಮಗೆ ಹೆಂಡತಿಗೆ ಏನ್ ಬೇಕು ಏನ್ ಬೇಡ ಅಂತ ಕೇಳೋ ಒಂದ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಯಾವಾಗ್ಲೂ ಬರೀ ಜನ ಪಂಚಾಯತಿ ಅದು ಇದು ಅಂತ ಬರೀ ಸುತ್ತದೇ ಆಯ್ತು ನೀವು. ಬಾವಿಯಲ್ಲಿರೋ ಕಪ್ಪೆ ತರ ವಟ ವಟ ಅಂತ ಹೇಳಿ ನಮ್ಮ ಊರು ನಮ್ ಜನ ಅಂದ್ರೆ ನಿಮ್ಗೆ ಏನೇ ಗೊತ್ತು? ಜನರು ತಾವಾಗೆ ಕೊಟ್ಟಂತ ಪದವಿ ನಮ್ದು. ನಮ್ ತಾತ ಮುತ್ತಾತ ಕಾಲದಿಂದ ದಾನ ಧರ್ಮ ನ್ಯಾಯ ನೀತಿ ಅಂತ ಪಂಚಾಯತಿ ಮಾಡಿ ಊರ್ನ ಉಳಿಸ್ಕೊಂಡಿವಿ. ಈ ಗೌರವ ನಾವು ಸಂಪಾದನೆ ಮಾಡಿದ್ದಲ್ಲ, ಜನರು ತಾವಾಗೆ ಕೊಟ್ಟಂತ ಗೌರವ, ಜನರು ಕೊಟ್ಟಂತ ಪದವಿ. ಊರು ಅಂತ ಬಂದಾಗ ಅವ್ರ ಸಹಾಯಕ್ಕೆ ನಿಂತು ಒಳ್ಳೇದ್ ಬಯಸೋದೇ ನಮ್ ಧರ್ಮ. ನಮ್ ದೇವ್ರು ಏನ್ ಕಡಿಮೆ ಮಾಡಿದೇನೆ ಹೇಳು? ಯಾವುದಕ್ಕೂ ಕಮ್ಮಿ ಇಲ್ಲ. ನಾವ್ ಒಬ್ರಿಗೆ ಕೊಟ್ರೆ ನಮಗೊಬ್ಬ ಕೊಡ್ತಾನಂತಾರೆ. ಆ ಕೊಡೋನೇ ದೇವ್ರು. ಕೊಡ್ತಾನೆ ಅಂತ ಇರ ಬರೋದನ್ನೆಲ್ಲ ಕೊಟ್ಬಿಡಿ. ಒಂದಿನ ಬೇರೆ ಯಾರೋ ಕೊಟ್ಟಿದ್ದನ್ ತಗೊಂಡು ನಾವು ಜೀವನ ಮಾಡ್ಬೇಕಾಗುತ್ತೆ. ಸಾಕ್ ಸುಮ್ನಿರಿ, ಯಾವಾಗ್ಲೂ ನಿಂದ ಇದೇ ಆಯ್ತು. ಚೇರ್ಮನ್ ರೇ ಯಾಕೋ ಶಂಕರ ಬಂದಾನ, ಏನಂತ ಕೇಳಿ ಬರ್ತೀನಿ ತಡಿ. ಏನ್ ಶಂಕರ ಬಂದಿದಿ? ಚೇರ್ಮನ್ ರೇ, ಇವತ್ತ ಪಂಚಾಯತಿ ಇದೆ, ಬರ್ಬೇಕಂತೆ. ಯಾವ ಪಂಚಾಯತ್ಲಾ? ಅವ ಸಂಖ್ಯಾ ಕಳ್ತನ ಮಾಡಿದ್ರಿ ಚೇರ್ಮನ್ ರೇ, ಅವ್ರ ಬಗ್ಗೆ ಮಾಹಿತಿ ಇದೆ. ಎಲ್ರು ಬಂದಿದ್ದಾರೆ ಚೇರ್ಮನ್ ರೇ, ಬರ್ಬೇಕಂತ. ನಾ ಬರ್ತೀನಿ, ನೀನ್ ಪಂಡಿತರನ್ನ ಕರ್ಕೊಂಡ್ ಹೋಗ್ಬಿಡ. ಹಾಗೆ ಸರಿ ಚೇರ್ಮನ್ ರೇ, ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ಮನೆ ಇಲ್ಲ ಅಂದ್ರ ಪಂಚಾಯತಿಗೆ ಹೋಗಪ್ಪ. ಮಕ್ಕಳು ಬೇಕಂದ್ರ ನನ್ನ ಹತ್ರ ನಾ ಕೊಡ್ತೇನೆ. ಪಂಚಾಯತಿ ಬರ್ರಿ. ಮನೆ ಇಲ್ಲ ಅಂತ ಹೇಳಿ ಅವ್ರಿಗೆ ಪಂಚಾಯತಿ ಕಳಿಸಿ, ನೀನು ಅದೇ ಪಂಚಾಯತಿಗೆ ಹೋಗು. ಬಂದಿದ್ರೆ ಮನಿ ಪಂಚಾಯತಿ ಅಲ್ಲ, ಜಗಳ ಪಂಚಾಯತಿ ಅಂತಿದೆ. ಬರ್ರಿ. ನಾನು ಜಗತ್ತಕ ಬರಲ್ಲ, ಪಂಚಾಯತಿಗೆಲ್ಲ ನೀನೇ ಹೋಗು. ಪಂಡಿತ್ರೆ, ಚೇರ್ಮನ್ ಪಂಚಾಯತಿ ಕರೆಕತ್ತಾರ. ಕಳುವಾಗದಲ್ಲಿ ಕಳುವ ಬಗ್ಗೆ ಮಾತಾಡಕ. ಚೇರ್ಮನ್
ತೆರ್ತಾರಂತ ಮೊದ್ಲಿಗೆ ಹೇಳ್ಬೇಕಿಲ್ಲ ರೆಂಡ ಮುಂಡ ಹೆಂಡ ಬರ್ರಿ ಹೋಗ್ಬರ್ರಿ ಅಪ್ಪು ಬಂದಿದ್ರೆ ಒಂದು ಪಾಲ್ದು ದೊಡ್ಡ ನಮಸ್ಕಾರ ಹೋಗ್ಬರ್ರಿ. ಒಂದು 10-15 ಸಾವಿರ ರೂಪಾಯಿ ಕಳ್ತನ ಆಯ್ದ್ರಿ. ಅದಕ್ಕೆ ಮತ್ತೆ ಮುಂದೆ ದಾರಿ ಏನ್ ಮಾಡ್ತಾರೆ ನೋಡ್ರಿ, ನಿಮ್ಗೆ ಬಿಟ್ಟಿದ್ದ. ಅಲ್ಲೋ ನೀ ಚಲೋ ಇದ್ದಿಲ್ಲ ದುಡ್ಕೊಂತಿನಕ್ಕೆ ಕಳ್ತನ ಯಾಕೆ ಮಾಡಕ್ ಹೋಯ್ತು ಅವ್ರ ಮನ್ಯಾಗ? ಚಲೋ ದುಡ್ಕೊಂತಿನ್ಬೇಕು ತಾನೆ. ಕೈಕಾಲ್ ಗಟ್ಟಿದಿಲ್ಲ ನನಗೀಗ, ಅಂತ ವಯಸ್ಸು ಐತಿಲ್ಲ ನನಗೆ, ದುಡಿಯೋ ವಯಸ್ಸು ಐತಿಲ್ಲ. ಆರಾಮಾಗಿ ದುಡ್ಕೊಂಡ್ ತಿನ್ಬೇಕು. ಯಾಕೆ ಮಾಡಕ್ ಹೋಯ್ತಿ ಕಳ್ತನ? ಇಲ್ಲ ರೀ ನಾ ಕಳ್ತನ ಮಾಡಿಲ್ರಿ. ಕಳ್ತನ ಮಾಡ್ಯಾರ ಅಂತ ಹೇಳ್ತಾರ. ಇಲ್ಲ ರೀ ಅವ್ರ ಮನೆಗೆ ಏನೇನ 5,000 ಹೋಗ್ಯಾವ, ಏನೇನ ಸಾಮಾನು ಹೋಗ್ಯಾವ ಅಂತ ಹೇಳ್ತಾರ. ಮತ್ತೆ ನೀನೇ ಮಾಡಿದ ಅಂತ ಅವ್ರು ಹೇಳ್ತಾರ. ಇಲ್ಲ ರೀ ಸಾಬ್ರ ನಾ ಕಳ್ತನ ಮಾಡಿ ಕಳ್ತನ ಮಾಡಿಲ್ಲ ಅಂದ್ರೆ ಅವ್ರ ಹೆಂಗ್ ಹೇಳ್ತಾರ ನಿಮಗೆ? ಇಲ್ಲ ರೀ ಕಳ್ತನ ಮಾಡಿಲ್ರಿ ನಾನು. ಮತ್ತೆ ಅವ್ರು ಹೇಳ್ತಾರಲ್ಲ ಇವಾಗ ಕರೆ ಸುಳ್ಳು ಅವ್ರು ಹೇಳಕಚ್ಚಿತ್ತು ಮತ್ತೆ ಹೇಳ್ತಾರಲ್ಲ. ಕಳ್ತನ ಮಾಡಿಲ್ರಿ. ಕಳ್ತನ ಆದಕ್ಕ ಹೇಳ್ತಾರ ಅವ್ರು, ಸುಮ್ನೆ ಯಾಕೆ ಹೇಳ್ತಾರ? ಇಲ್ಲ ಸಾಬ್ರ ನಾ ಕಳ್ತನ ಮಾಡಿಲ್ರಿ. ಕಳ್ತನ ಮಾಡಿಲ್ಲ ಅಂದ್ರೆ ಮತ್ತೆ ಈಗ ಯಾಕೆ ಹೇಳ್ತಾನ? ಇಲ್ಲಿ ಬಂದು ಕುಂದಿಸಿ ಯಾಕೆ ಹೇಳ? ಅದು ನೋಡೋಣ ಮತ್ತೆ ಹೇಳ. ಮತ್ತೆ ರೊಕ್ಕ ಎಷ್ಟು 5,000 ಆಗ್ಯಾವ, 10,000 20,000 ಕಳ್ತನ ಮಾಡ್ಬಿಟ್ಟ ನಾವು. ಮತ್ತೆ ಅದಕ್ಕೆ ಮತ್ತೆ ಏನ ಟೇಷನ್ ಕೊಡಂಗ ಕೊಟ್ಬಿಟ್ರಿ ಕಂಪ್ಲೇಂಟ್. ಸ್ಟೇಷನ್ ಕೊಡಲ್ಲ, ಇಲ್ಲೇ ಎಲ್ಲಾರು ಕುಂತಾರ, ಕುಳ್ಕಣ್ಯರ ಅವ್ರು ಎಲ್ಲಾರು ಕುಂತ ಇಲ್ಲೇ ಬಗೆಹರ್ಸ ಅಂತಾಗಾರೆ. ಅದ್ ನೋಡ್ರಿ ನಿಮಗ್ ಬಿಟ್ಟದ ಅದೇನ್ ದೊಡ್ಡ ಸ್ಟೇಷನ್ ಗೊತ್ತು ಅಂತಾರ. ಇಲ್ಲ ರೀ ನಾ ಕಳ್ತನ ಮಾಡಿಲ್ರಿ. ಕಳ್ತನ ಮಾಡಿಲ್ಲ ಅಂದ್ರೆ ಅವ್ರು ಹೆಂಗ್ ಹೇಳ್ತಾರ? ಮತ್ತೆ ಇಲ್ಲಿ ಎಲ್ಲಾರು ಯಾಕೆ ಕಳ್ಸ್ಯಾರ? ಎಲ್ಲಾರು ಎದಕ್ ಕಳ್ಸ್ಯಾರ ಜನಗಳು? ಮನ್ಯಾಗ ಏನೇನ ಕಳ್ತನ ಆಗ್ಬಿಟ್ಟಾವ್ರಿ. ಮತ್ತೆ 1-2 ಅಲ್ಲ, ಎಷ್ಟು ಕೊಂಡ್ ಮಾಡ್ಕೊಂಡ್ ಬಂದ್ ಅವ್ರ ಮನೆ? ಇಲ್ಲ ರೀ ಕಳ್ತನ ರೊಕ್ಕ ಹೋಗ್ಯವಂತ, ಏನೋ ಸಾಮಾನು ಹೋಗ್ಯವಂತ, ಜಗ್ಗೆ ಕಳ್ತನ ಆಗ್ಬಿಟ್ಟಾವ್ರಿ. 1-2 ಅಲ್ಲ ಕಳ್ತನ ಮಾಡಿಲ್ಲ ಅಂತಂದ್ ವರ್ಷ. ಇಲ್ಲ ರೀ ಕಳ್ತನ ಮಾಡಿ ಕಳ್ತನ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳ್ತಾನೋ ಆತ? ಮತ್ತೆ ಚೇರ್ಮನ್ ಬಂದ್ರಣ ಮತ್ತೆ ಬರ್ತಾರಣ ಅವ್ರು ಪರಿಹಾರ ಮಾತಾಡ್ಸಮ್ಮ. ಬಂದ್ರ ಮಾತಾಡ್ತಾನ. ಏನಪ್ಪ ಊರಾಗ ಯಾರು ಕಳ್ತನ ಮಾಡಿದ್ದ? ಅವ್ರೇ ನೋಡ್ರಿ ಚೇರ್ಮನ್ ಸಾಬ್ರೆ. ಏನಂದ್ರೆ ಸಂಖ್ಯಾ ನಿಜೇನ್ಲೇ? ಇಲ್ಲ ಯಜಮಾನ್ರಿ ಕಳ್ತನ ನಾ ಮಾಡಿಲ್ಲ ಯಜಮಾನ್ರಿ. ಮಾಡ್ಯಾರ ಅಂತ ಹೇಳ್ತಾರ ಕುಳ್ಕರ್ಣಿ ಅವರು. ಇಲ್ಲಿ ಏನೇನೋ ಕಳ್ತನ ಮಾಡ್ಯಾರ. 1-2 ಏನ್ ನಿಜ ಮಾಡ್ತಾರೆ? ಹೇಳ. ಇಲ್ಲ ಯಜಮಾನ್ರಿ ನಾ ಕಳ್ತನ ಮಾಡಿಲ್ಲ ಯಜಮಾನ್ರಿ. ಕರೆ ಹೇಳದೆ. ಇಲ್ಲ ಯಜಮಾನ್ರಿ ನಾ ಮಾಡಿಲ್ಲ. ಮಾಡಿಲ್ಲ? ಮಾಡಿಲ್ರಿ. ಮಾದೇಶ ಮತ್ತೆ ಹೇಳಿದನ ಮಾಡ್ಯಾರ ಅಂತ? ಇಲ್ಲ ಇಲ್ಲ ಮಾಡಿಲ್ಲ. ಮಾದೇಶ ಕರ್ಲಿ. ಸರಿ ಯಜಮಾನ್ರಿ ನಾ ಬೇಕಾದ್ರೆ ಮಾಡಿಲ್ಲ ಕಳ್ತನ. ಮಾದೇಶ ಬಾಯ್ಲಿ. ಕಳ್ತನ ಮಾಡಿದ್ದು ನಿಜ ಏನಪ್ಪ? ನಿಜ, ಕಳ್ತನ ಮಾಡಿದ್ದು ನಿಜ. ಇವನು ಮಾಡಿಲ್ಲ ಅಂತಾನ? ನನ್ ಕಣ್ಣಾರ ನೋಡಿದೀನಿ, ಕಳ್ತನ ಮಾಡ್ಕೊಂಡ್ ಬಂದಿದ್ದ ನಾನು. ನಿಜ ಹೇಳ ಸಂಖ್ಯಾ. ಇಲ್ಲ ಯಜಮಾನ್ರಿ ನಾ ಮಾಡಿಲ್ಲ ಯಜಮಾನ್ರಿ. ನಿಜ ಹೇಳು, ಕಳ್ತನ ಮಾಡಿ ನೋಡಿ ನಾನು. ಹೇಳು, ನಿಜ ಹೇಳು. ನಿಜ ಹೇಳಿಲ್ಲ. ಮಾಡಿಲ್ಲ ಯಜಮಾನ್ರಿ. ಎಷ್ಟು ತಗೊಂಡು ಹೇಳ? ಇಲ್ಲ ಯಜಮಾನ್ರಿ 2,000 ರೂಪಾಯಿ 2 ರೊಟ್ಟಿ ತಗೊಂಡಿನ. ಚೇರ್ಮನ್ರಿ ಇವನು ಬಾಯಿ ಮಾತು ಕೇಳ್ತಾ ಇಲ್ಲ. ನಾನು ತಗುತ್ತೀನಿ. ಬೇಡ ಮಾದೇಶ, ಬೇಡ ಇಲ್ಲ ಇವನು ಬಾಯಿಲಿ ಕೇಳಂಗಿಲ್ಲ. ಬಿಡ ಮಾದೇಶಣ್ಣ, ಬಿಡು ಹೋಗ್ಲಿ ಬಿಡು. ಅವ್ನ ಕರ್ಮ ಅವ್ನ ಸುತ್ತ ಇರ್ತದೆ ಬಿಡು. ಪೊಲೀಸರು ಬರ್ಲಿ, ಬಂದ್ಮೇಲೆ ಎಲ್ಲ ನೋಡ್ಕೊಂತಾರ, ತೀರ್ಮಾನ ಮಾಡ್ತಾರ. ಇರ್ಲಿ ಬಿಡೋಣ. ನೀನು ನಿಜ ಒಪ್ಕೊಳ್ಳೋ. ಇಲ್ಲ ಯಜಮಾನ್ರಿ ಮಾಡಿ ನೀನು ಮಾಡಿದ್ದಾದ್ಮೇಲೆ ಚೇರ್ಮನ್ ಏನ್ ಹೇಳ್ತಾ ಇದ್ದಾರೆ? ಇಲ್ಲ ಚೇರ್ಮನ್ ಪೊಲೀಸರು ಕರ್ಸ್ಬೇಕಾ ನಿನಗೆ? ಇಲ್ಲ. ನಮಸ್ಕಾರ ಚೇರ್ಮನ್ರಿ. ಹಾ ನಮಸ್ಕಾರ, ಬರ್ರಿ ಪೊಲೀಸ್ರೆ. ಊರಲ್ಲಿ ಏನ್ ಕೆಲಸ ಐತಂತೆ? ಏನ್ ಕಳ್ಸಿದ್ರೆ? ಏನಿಲ್ರಿ, ನಮ್ಮ ಬಸವರಾಜನು ಒಂದು 5,000 ರೂಪಾಯಿ ಕಳ್ತನ ಮಾಡ್ಯಾನ. ಮನ್ಯಾಗ ಏನೇನ ಕದ್ದನ ಅಂತೇಳಿ. ಯಾರು ಕಳ್ತನ ಮಾಡಿದ್ಯಾರು? ಇಲ್ಲಿ ಅದನಲ್ಲ ಸಂಖ್ಯಾ, ಇವನೇ ನೋಡಿ ಕಳ್ತನ ಮಾಡಿದ್ದ. ಒಪ್ಪಿಗೆವಲ್ಲ ಏನೆಲ್ಲ. ಕಳ್ತನ ಮಾಡಿದ್ಯಾ? ಇಲ್ಲ ಸಾಬ್ರ ಕಳ್ತನ ಮಾಡಿ. ಕಳ್ತನ ಮಾಡಿದ್ಯಾ? ಇಲ್ಲ ಸಾಬ್ರ. ಕಳ್ತನ ಮಾಡಿದ್ಯಾ? ಇಲ್ಲ ಸಾಬ್ರ. ಹಾ ನಿಜ ಹೇಳು. ಇಲ್ಲ ಸಾಬ್ರ. ನಿಜ ಹೇಳವೇ? ಇಲ್ಲ ಸಾಬ್ರ ಮಾಡಿಲ್ಲ ಸಾಬ್ರ. ಕಳ್ತನ ಮಾಡಿದ್ಯಾನ? ಮಾಡಿಲ್ರಿ ಸಾಬ್ರ ನಾ ನಿಜ ಹೇಳವೇ? ಇಲ್ಲ ಸಾಬ್ರ. ಇಲ್ಲ ಮಾಡಿ. ಚೇರ್ಮನ್ರಿ ಸುಳ್ಳು ಹೇಳ್ತಾರ? ಇಲ್ಲ ಸಾಬ್ರ ಕಳ್ತನ ಮಾಡಿ. ನಿಜಪ್ಪ? ಇಲ್ಲ ಸಾಬ್ರ ಮಾಡಿಲ್ಲ. ಸುಳ್ಳು ಹೇಳ್ತೀಯ ಮಗನೇ? ಇಲ್ಲ ಸಾಬ್ರ. ಸುಳ್ಳು ಹೇಳ್ತೀಯ? ಇಲ್ಲ ಸಾಬ್ರ. ಸುಳ್ಳು ಹೇಳ್ತೀಯ ಮಗನೇ? ಚೇರ್ಮನ್ರಿ ನಾ ಕಳ್ತನ ಮಾಡಿದ್ದು ನಿಜ ಚೇರ್ಮನ್ರಿ. ನಾನು ಯಾವ್ದೋ ಒಂದು ಉದ್ದೇಶಪೂರ್ವಕವಾಗಿ ಕೆಲಸ ಮಾಡಿಲ್ಲ ಚೇರ್ಮನ್ರಿ. ಕಳ್ತನ ತಂದೆ ತಾಯಿಗೆ ಹುಷಾರಿಲ್ಲ ಚೇರ್ಮನ್ರಿ. ಅದಕ್ಕೋಸ್ಕರ ಈ ಕೆಲಸ ಮಾಡ್ಬೇಕಂತ ಚೇರ್ಮನ್ರಿ. 10 ಕಡೆ ಕೆಲಸ ಮಾಡಿ ಚೇರ್ಮನ್ರಿ. ಆದ್ರೆ ಯಾರು ಕೊಟ್ಟಿಲ್ಲ ಚೇರ್ಮನ್ರಿ. ಏನ್ ಮಾಡ್ಲಿ ಹೇಳಿ ಚೇರ್ಮನ್ರಿ? ನೀವೇ ಬಗೆಹರಿಸ್ರಿ, ನೀವೇ ದೊಡ್ಡ ಚೇರ್ಮನ್ರಿ. ಚೇರ್ಮನ್ರಿ ನಮ್ ತಂದೆ ತಾಯಿ ಹುಷಾರಿಲ್ಲ ಚೇರ್ಮನ್ರಿ. ಅದಕ್ಕೋಸ್ಕರ ನಾ ಕಳ್ತನ ಮಾಡಿ ಚೇರ್ಮನ್ರಿ. 10 ಕಡೆ ಕೆಲಸ ಕೇಳಿದ ಚೇರ್ಮನ್ರಿ. ಆದ್ರೂ ಯಾರು ಕೊಟ್ಟಿಲ್ಲ. ನಮ್ ತಂದೆ ತಾಯಿ ಹುಷಾರಿಲ್ಲ ಚೇರ್ಮನ್ರಿ. ಅದಕ್ಕೋಸ್ಕರ ನೀವ್ ಏನಾದ್ರು ಪೊಲೀಸ್ ಸ್ಟೇಷನ್ ಕಳಿಸಿದ್ರೆ ನಮ್ ತಂದೆ ತಾಯಿ ಅನಾಥರಾಗ್ಬಿಡ್ತಾರೆ ಚೇರ್ಮನ್ರಿ. ನೀವೇ ಸ್ವಲ್ಪ ಏನಾದ್ರು ಬಗೆಹರಿಸಿ ಚೇರ್ಮನ್ರಿ. ನಿಮ್ ಕೈ ಮುಗಿತ್ಲಿ ಚೇರ್ಮನ್ರಿ. ಸಂಖ್ಯಾ, ಇದ್ರಂಗ ನಿನ್ನಂಗ ಎಲ್ಲಾರು ಇದೇ ರೀತಿ ಮಾಡಿದ್ರ ದುಡ್ಕೊಂಡ್ ತಿನ್ನೋರು ಯಾರು?
ಸಂಖ್ಯೆ ಪರಿಸ್ಥಿತಿ ಏನೇ ಇದ್ರು ಅಡ್ಡದಾರಿ ಹಿಡಿಬಾರ್ದು. ಆ ಪರಿಸ್ಥಿತಿನ ನಾವೇ ಇದು ಮಾಡ್ಕೋಬೇಕು. ಚೇರ್ ಮಾಡ್ರಿ ಇಂಥ ಕೆಲಸ ಇನ್ನೊಂದ್ಸತಿ ಮಾಡೋದ್ರ ಚೇರ್ ಮಾಡ್ರಿ ಇದ ಶಂಸಿ ಬಿಡ್ರಿ ಚೇರ್ ಮಾಡ್ರಿ ಕಾಲು ಮುಗಿದ್ ಚೇರ್ ಮಾಡ್ರಿ ಚೇರ್ ಮಾಡ್ರಿ ಇನ್ನೊಂದ್ಸತಿ ಇಂಥ ಕೆಲಸ ಮಾಡೋದ್ರ ಚೇರ್ ಮಾಡ್ರಿ ಪೊಲೀಸರು ಮಾತ್ರ ಹೊಸಬೇಡ್ರಿ ಚೇರ್ ಮಾಡ್ರಿ ನಿಮ್ ಕೈ ಮುಗಿದ್ ಚೇರ್ ಮಾಡ್ರಿ ಮಾಡೋದೆಲ್ಲ ಕಳ್ತನ ಮಾಡ್ಬಿಟ್ಟು ಈಗ ಹಂಗಭಂಗ ಮಾಡಿಬಿಟ್ಟು ಬಿಟ್ಟು ಬಿಡ್ತಾರೆ ಪೊಲೀಸರಿಗೆ ಹಿಡ್ಕೊಡ್ರಿ ಅವ್ರನ್ನ ಕೇಳ್ಬೇಡ್ರಿ ಅವ್ರನ್ನ ಬಿಡ್ಸ್ರಿ ಚೇರ್ ಮಾಡ್ರಿ ಚೇರ್ ಮಾಡ್ರಿ ಕಳ್ಸ್ರಿ ಒದ್ ಬೂದಿ ಕಳ್ಸಿ ಸಾಹೇಬ್ರೆ ಬಿಡ್ರಿ ಸಾಹೇಬ್ರೆ ಬಿಡ್ರಿ ಹೋಗ್ಲಿ ಬಿಡ್ರಿ ಸಾಹೇಬ್ರೆ ಬಿಡ್ರಿ ಸಾಹೇಬ್ರೆ ಬಿಡ್ರಿ ನಮ್ಮ ಚೇರ್ಮನ್ ಇರ್ತಾರೆ ಎಲ್ಲ ನೋಡ್ಕೊಂತಾರೆ. ಪೊಲೀಸ್ರೆ ಇರ್ಲಿ ಬಿಡ್ರಿ, ನಾವು ಬಗೆಹರಿಸ್ಕೊಂತೀವಿ ಬಿಡ್ರಿ. ಕೈ ಮುಗಿದ್ ಚೇರ್ ಮಾಡ್ರಿ ಚೇರ್ಮನ್ ರೇ ನೀವೆಲ್ಲ ನೀವು ಮಾತಾಡಿ ಬಗೆಹರಿಸಿ ನಮ್ ಪರಿಹಾರ ಕೊಡೋದ ಬಸಪ್ಪ ಅದು ಪರಿಹಾರ ನಾನು ಕೊಡ್ತೀನಿ, ಅದ್ರ ಚಿಂತೆ ಬಿಟ್ಟು ಬಿಡು. ಪೊಲೀಸ್ರೆ ನೀವು ಇನ್ನು ಹೋಗ್ರಿ, ನಾವು ಬಗೆಹರಿಸ್ಕೊಂತೀವಿ ರೀ. ಚೇರ್ಮನ್ ಸರಿ ಹೋಗೋಣ ಬರ್ರಿ. ಪಂಚಾಯತ್ ಎಲ್ಲ ಮುಗಿದಲ್ಲಿ ನೋಡ್ರಿ ಆಯ್ತು ಬಿಡ್ರಿ, ನಾವು ಇದೊಂದ್ಸಲ ಮಾಡಿದ್ದಿ ಇನ್ನೊಂದ್ಸಲ ಈ ತರ ಕಳ್ತನ ಮಾಡ್ಬೇಡ. ಇದೊಂದ್ಸಲ ಪರಿಹಾರ ಬಸಪ್ಪ ನಾಲ್ಕು ಕೊಟ್ಟೀನಿ. ಇದೇ ರೀತಿ ಪದೇ ಪದೇ ಪರಿಹಾರ ಕೊಡಕ್ ಆಗಲ್ಲ. ಚೇರ್ ಮಾಡ್ರಿ ಇನ್ನೊಂದ್ಸತಿ ಇಂಥ ಕೆಲಸ ಮಾಡ್ದ ಚೇರ್ ಮಾಡ್ರಿ ಇದೊಂದ್ಸತಿ ನಂಗೆ ಶಂಸಿ ಬಿಡ್ರಿ ಚೇರ್ ಮಾಡ್ರಿ. ಆಯ್ತು ನಡೀರಿ ನೋಡ್ರಿ. ಒಂಬರ್ರಿ ಆಯ್ತು ಬರ್ರಿ. ಹೆಣ್ಣವ್ರು ಬರ್ಲಿಲ್ಲ ಗಂಡವ್ರು ಬರ್ಲಿಲ್ಲ, ನನಗೊಂದ್ ಮಾತ್ ಪಂಚಾಂಗರಿ ಕೇಳಲಿಲ್ಲ, ಮಾಂಗಲ್ಯರು ಕಟ್ಸ್ಲಿಲ್ಲ, ಎಲ್ರು ಎದ್ದೋಗ್ಬಿಟ್ರಲ್ಲಪ್ಪ. ನೀನು ಪಂಡಿತ ಅಲ್ಲ ಬಾ, ನೀ ಕಿವುಡು ಪಂಡಿತ. ನಿನ್ ಜೊತೆಗೆ ನಾನೊಬ್ಬ ಪಂಡಿತ, ನೀವೊಂದು ಮದುವೆ ಮಾಡಿಸ್ತೀನಿ ಬಾ ಪಂಡಿತ. ಏನ್ ಮನ್ಯಾಗ ಮದುವೆ ಮಾಡೋದು? ಇವ್ನು ಇಲ್ಲೇ ಇದ್ದಾನಲ್ಲ, ಕರ್ಕೊಂಡು ಹೋಗೋದಾ? ಅವನಿಗೆ ಮದುವೆ ಆಗ್ಯಾವ ಜಗ್ಗಿ ಪಂಡಿತ್ರೆ, ಈಗ ನಿಮ್ಗೆ ಮಾಡ್ತಾರೆ ಬರ್ರಿ. ಏನ್ ಅಕ್ಕಿಯಸನ ಮಾಡ್ತಿದ್ದೀಯಾ? ಅಕ್ಕಿ ಕಲ್ಲ ರೀ ನಾನೇನ್ ಕೇಳಿದೆ ನೀವೇನ್ ಹೇಳ್ತಿದ್ದೀರಾ? ಯಾಕೆ ಬೇಜಾರಾಗಿದ್ದೀರಾ? ಪಂಚಾಯತಿಲಿ ಏನಾರ ಆಯ್ತೇನಾ? ಸುಜಾತ, ಪಂಚಾಯತಿಯಲ್ಲಿ ಏನಾಯ್ತು ಅಂದ್ರೆ ಇದಕ್ಕೆಲ್ಲ ಏನ್ ಕಾರಣ ಗೊತ್ತಾ? ನಿರುದ್ಯೋಗ. ಇಲ್ಲ ಕಣೆ, ಅವ್ರ ಸಂಖ್ಯೆ ನೆನ್ಸಿ ಅಂದ್ರೆ ಜೀವ ಚುರ್ರ ಅಂತದೆ. ರೀ ಇವಾಗ ಅವ್ರು ಎಲ್ಲಿದ್ದಾರೆ? ಹೋಗ್ ನೋಡ್ಕೊಂಡ್ ಬರೋಣವಾ? ತಡಿ, ಅವನ್ನೇ ಕರೆಸ್ತೀನಿ ಇಲ್ಲಿಗೆ. ಸರಿ ಆಯ್ತು ರೀ. ಆ ಹುಡುಗನ ನಾನು ನೋಡ್ಬೇಕ್ರಿ, ಫೋನ್ ಹಚ್ಚ್ರಿ, ಅವ್ನ ಇಲ್ಲೇ ಬರ್ತಾನೆ. ತಡಿ, ಫೋನ್ ಹಚ್ತೀನಿ. ಹಲೋ ಶಂಕ್ರೆ, ಅವ್ರ ಸಂಖ್ಯೆನ ಕರ್ಕೊಂಬಾರೆ. ಇವಾಗ ಮನೆಗೆ ಬರ್ತಂತೇಳಿ. ಸರಿ ರೀ ಬಂದ ಅನ್ಸುತ್ತೆ. ಶಂಕರ ಬಾರೋ ಇಲ್ಲಿ. ಚೇರ್ಮನ್ ರೇ ಹೇಳ ಶಂಕರ. ಸಂಖ್ಯೆ ಕರ್ಕೊಂಡ್ ಬಂದಿರಲ್ರಿ? ಕರ್ಕೊಂಡ್ ಬಂದ್ರಿ. ಚೇರ್ಮನ್ ರೇ ಸಂಖ್ಯೆನ ಕರ್ಕೊಂಡ್ ಬಂದಿರಲ್ಲ? ಕರ್ಕೊಂಡ್ ಬಂದಿ. ಬಂದೆ ನೋಡಿ ಸಂಖ್ಯೆ ಇವನೇ. ಏನಪ್ಪಾ ಆರಾಮದಿ? ನಿಮ್ಮಮ್ಮ ಹುಷಾರಾದ್ರಿನಾ? ನಿಮ್ಮಪ್ಪ ಹೆಂಗದಾರೆ? ನೀವೇನ್ ಕೆಲಸ ಮಾಡ್ಕೊಂಡಿದ್ದಿ? ಅವರೇ ಇನ್ನೂರಿಗೆ ಏನು ಕೆಲಸ ಮಾಡ್ತಾ ಇಲ್ರತ್ತ. ಇವಾಗ ಯಾರು ಚೇರ್ಮನ್ ದೊಡ್ಡ ಮನ್ಸ್ ಮಾಡಿ ನಿಮ್ ಇಲ್ಲಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಕೊಟ್ರೆ ಮಾಡ್ಕೊಂಡು ಹೋಗ್ತಾನೆ ಅವರೇ. ರೀ ಅವ್ರಿಗೆ ಕೆಲಸ ಕೊಡಿಸ್ರಿ. ಆಯ್ತು ತಡಿ ಶಂಕ್ರೆ, ನಮ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಐತಲ್ಲ, ಆ ಪೋಸ್ಟ್ ಕೆಲಸಕ್ಕೆ ಹಚ್ಚಿ ಬಿಡ ಅವನಿಗೆ. ಆಯ್ತು ರೀ ಚೇರ್ಮನ್. ಕೆಲಸ ಚೆನ್ನಾಗಿ ಮಾಡ್ಬೇಕು. ನೀನ್ ಊಟ ಮಾಡೋದಲ್ದೆ, ನಿನ್ನ ತಂದೆ ತಾಯಿ ಊಟ ಹಾಕೋದಲ್ದೆ, ಇನ್ನು 4 ಜನ ಊಟಕ್ಕೆ ಹಾಕೋ ತರ ಬೆಳಿಬೇಕು ನೀನು. ಆಯ್ತು ಚೇರ್ ಮಾಡ್ರಿ, ಕೆಲಸ ಕೊಟ್ರಲ್ಲ ಸಾಕು ಯಜಮಾನ್ರಿ. ಆಯ್ತು ಶಂಕರೆ, ಆಯ್ತು ಇವನಿಗೆ 2 ಜೊತೆ ಬಟ್ಟೆ ಕೊಡ್ಸು. ಆಯ್ತು ಚೇರ್ಮನ್. ಬಾ ಸಂಖ್ಯೆ ಹೋಗೋಣ ಬಾ. ಹೋಯ್ ಬರ್ರಿ. ರೀ ನಾನ್ ನಿಮ್ ಬಗ್ಗೆ ಏನೋ ತಿಳ್ಕೊಂಡಿದ್ದೆ. 4 ಜನಕ್ಕೆ ಸಹಾಯ ಮಾಡಿದ್ರೆ ಅವ್ರ ಜೀವನ ಇಷ್ಟ ಚೆನ್ನಾಗಿ ಬದಲಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನೇ ನಿಮ್ ಬಗ್ಗೆ ಅಪಾರ್ಥ ತಿಳ್ಕೊಂಡಿದ್ದೆ. ಸಾರಿ ರೀ. ಇವಾಗಲೇ ಅದು ಅರ್ಥ ಆಯ್ತಲ್ಲ. ನಾವು ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ಆ ದೇವ್ರು ನಮ್ಗೂ ಒಳ್ಳೇದು ಮಾಡ್ತಾನೆ. ಈ ಕಥೆಯ ಉದ್ದೇಶ ಇಷ್ಟೇ. ಹುಟ್ಟು ದರಿದ್ರವಾಗಿದ್ದರೂ ಸಾವು ಚರಿತ್ರೆಯಾಗಿರ್ಬೇಕಂತೆ. ಆ ಚರಿತ್ರೆ ಸೃಷ್ಟಿಯಾಗಲಿಕ್ಕೆ ನಮಗೆ ಸಹಾಯ ಸಹಕಾರ ಅವಶ್ಯಕತೆ. ಈ ಭೂಮಿ ಮೇಲೆ ನಿರುದ್ಯೋಗ, ಬಡತನ ಇಂದಿನವರೆಗೆ ನಮ್ಮನ್ನು ಬೆನ್ನು ಬಿಡದೆ ಕಾಡ್ತಿದೆ ಅಂದರೆ ಅದಕ್ಕೆ ಕಾರಣ ನಮ್ಮವರೇ. ಎಲ್ಲಿವರೆಗೂ ನಾವು ಇನ್ನೊಬ್ಬರಿಗೆ ಸಹಾಯ ಸಹಕಾರ ಕೊಡೋದಿಲ್ವೋ ಅಲ್ಲಿಯವರೆಗೆ ಯಾವುದೇ ಬಡವರು ಹಾಗೂ ನಿರುದ್ಯೋಗಿಗಳು ಉದ್ಧಾರ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಕಿರುಚಿತ್ರದ ಮೂಲಕ ನಿಮಗೆ ಚೇರ್ಮನರು ಮಾಡಿದಂಥ ಸಹಾಯ, ಕಳ್ಳತನ ದಾರಿ ಹಿಡಿದ ಯುವಕನ ಬದುಕು ಹೇಗೆ ಬದಲಾಯಿತು ಎಂಬುದನ್ನು ಮನವರಿಕೆ ಮಾಡುವ ಪ್ರಯತ್ನ ಅಷ್ಟೇ. ಸಾಧ್ಯವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮ್ಮ ಸಹಾಯ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ. ಧನ್ಯವಾದ.